ನಮಸ್ಕಾರ ಎಲ್ಲರಿಗೂ. ಯೂಟ್ಯೂಬು YPP ಅನ್ನೋ ಒಂದು ಅಪ್ಡೇಟ್ ನಿಮಗೆಲ್ಲರಿಗೂ ನೋಟಿಫಿಕೇಷನ್ ಬಂದೇ ಇರುತ್ತೆ. ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬ್ ಚೆಕ್ ಮಾಡಬಹುದು. ಏನು ಅಂತಂದರೆ ಮಾನಿಟೈಸ್ ಪಾಲಿಸಿ ಸ್ವಲ್ಪ ಅಪ್ಡೇಟ್ ಆಗಿದೆ, ಚೇಂಜಸ್ ಆಗಿದೆ. ಅದರಲ್ಲಿ ನಾನು ಒಂದು ಇಮೇಲ್ ಬಂದಿರೋದ್ರಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಅಪ್ಡೇಟು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫೆಬ್ರವರಿ 1, 2027ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಾಗಿದೆ ಹಾಗೆ ಮುಂಚೆ ಎಲ್ಲ ಮಾನಿಟೈಸ್ ಆಗಬೇಕು ಅಂತಂದರೆ 3 ವೀಡಿಯೋಸ್ ಲಾಂಗ್ ವೀಡಿಯೋಸು ಅಪ್ಲೋಡ್ ಆಗಿರಬೇಕು. 4000 ವಾಚ್ ಟೈಮ್ ಹವರ್ಸ್ ಆಗಿರಬೇಕು. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸು ಮಿನಿಮಮ್ 1000 ಇರಲೇಬೇಕು ಅಲ್ವಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನ್ಯೂ ಅಪ್ಡೇಟಲ್ಲಿ ಏನೇನು ಅಂತಂದರೆ ಸಬ್ಸ್ಕ್ರಿಪ್ಷನ್ಸು ಮತ್ತು ಅಪ್ಲೋಡೊಂದು ಚೇಂಜ್ ಆಗಿಲ್ಲ. ಅಪ್ಲೋಡು 3 ವೀಡಿಯೋಸ್ ಆಗಿರಬೇಕು, ಅದು ಕೂಡ ಸೇಮ್ ಅದೇ ಥರನೇ ಇದೆ. ಹಾಗೆಯೇ ಸಬ್ಸ್ಕ್ರಿಪ್ಷನ್ ಪಾಯಿಂಟು 1000 ಇರಬೇಕು, ಅದು ಕೂಡ ಚೇಂಜ್ ಆಗಿಲ್ಲ. ಇವಾಗಲೂ ಕೂಡ 1000 ಸಬ್ಸ್ಕ್ರೈಬರ್ಸ್ ಇರಲೇಬೇಕು ಮಾನಿಟೈಸ್ ಆಗೋಕ್ಕೆ. ಆದರೆ ಎಲ್ಲಿ ಚೇಂಜಸ್ ಮಾಡಿದಾರಪ್ಪ ಅಂತ ಕೇಳೋದಾದರೆ ವಾಚ್ ಅವರಲ್ಲಿ ಮುಂಚೆ 4000 ವಾಚ್ ಅವರ್ ಇತ್ತು, ಈಗ 8000 ವಾಚ್ ಅವರ್ ಆಗಿದೆ. ಆದರೆ ಟೈಮ್ ಪೀರಿಯಡ್ ಏನು ಅಂತ ನೋಡೋದಾದರೆ ಮುಂಚೆ 90 ಡೇಸ್ ಅಂತ ಇತ್ತಲ್ವಾ, ಇವಾಗ ಏನಾಗಿದೆ ಅಂತಂದರೆ 12 ಮಂತ್ಸ್ ಆಗಿದೆ. ಓಕೆ, 12 ಮಂತ್ಸಿಗೆ ನಾವು 80,000 ಪಬ್ಲಿಕ್ ವಾಚ್ ಅವರ್ ಆಗಿರಬೇಕು. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದು ಬಂದು ಲಾಂಗ್ ಫಾರ್ಮ್ ವೀಡಿಯೋಸ್ಗೆ, ದೊಡ್ಡದಾಗಿ ವಿಡಿಯೋ ಮಾಡಿ ಲಾಂಗಾಗಿ ವಿಡಿಯೋ ಮಾಡಿ ಹಾಕ್ತಾರಲ್ಲ ಅಂಥವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ನೆಕ್ಸ್ಟು ಶಾರ್ಟ್ಸಿಗೆ ಬರೋಣ. ಶಾರ್ಟ್ಸಿಗೆ ಮುಂಚೆ ಎಷ್ಟಿತ್ತು ಅಂತಂದರೆ 10 ಮಿಲಿಯನ್ ವ್ಯೂಸ್ ಬರಬೇಕಾಗಿತ್ತು 90 ಡೇಸ್ಗೆ. ಬಟ್ ಈಗ 20 ಮಿಲಿಯನ್ ವ್ಯೂಸ್ ಬರಬೇಕು, ಅದೇ ಸೇಮ್ 90 ಡೇಸ್ಗೆ. ಅರ್ಥಾತ್ ಡೇಸ್ ಏನು ಚೇಂಜ್ ಆಗಿಲ್ಲ, ಆದರೆ ಇಲ್ಲಿ ವ್ಯೂಸ್ ಪಾಯಿಂಟ್ ಚೇಂಜ್ ಆಗಿದೆ, 20 ಮಿಲಿಯನ್ ಆಗಬೇಕು. ಇದು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ ನೆಕ್ಸ್ಟ್ ಇವೆರಡು ಪಾಯಿಂಟು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಬರುವಂಥದ್ದು ಏನಂದರೆ ಫಂಡಿಂಗ್ ಅಂತಂದರೆ ಬೇರೆ ರೀತಿಯಲ್ಲೆಲ್ಲ ಯೂಟ್ಯೂಬಿಂದ ಹಣ ತೊಗೊಳ್ತಾ ಇದ್ರಲ್ಲ ಅಂಥವರಿಗೆ ಈ ಒಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಪಾಯಿಂಟು ಅಂತಂದರೆ ಮುಂಚೆ ಫ್ಯಾನ್ ಫಂಡಿಂಗು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಮೌಂಟ್ ಇಸ್ಕೊಳ್ಳೋದು, ಶಾಪಿಂಗ್ ಸ್ಟಿಕ್ಕರ್ಸ್ ಹಾಕೋದು, ಈ ಥರ ಎಲ್ಲ ಯೂಟ್ಯೂಬಿಂದ ಹಣ ಗಳಿಸ್ತಾ ಇದ್ರಲ್ಲ ಅವರಿಗೆ ಏನೇನು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಅವರಿಗೆ 500 ಸಬ್ಸ್ಕ್ರಿಪ್ಷನ್ಸ್ ಇದ್ದರೆ ಸಾಕು. ಹಾಗೆಯೇ 3 ಪಬ್ಲಿಕ್ ಅಪ್ಲೋಡ್ಸ್ ಕೂಡ ಆಗಿರಬೇಕು. ಆಮೇಲೆ 3000 ವಾಚ್ ಅವರ್ ಆಗಿದ್ರೂ ಆ ಒಂದು ಏನಂತಂದರೆ ಶಾಪಿಂಗ್ ಝೋನು, ಸೂಪರ್ ಚಾಟು, ಮೆಂಬರ್ಶಿಪ್ಪು ಇವೆಲ್ಲವೂ ಅಪ್ಲೈ ಆಗುತ್ತೆ. ಅದೇನು ಚೇಂಜ್ ಆಗಲ್ಲ, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿಷ್ಟು ಪಾಯಿಂಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಈಗ ಆಲ್ರೆಡಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮಾನಿಟೈಸ್ ಆಗಿರೋರಿಗೆ ಮತ್ತೆ ಏನು ಡಿಮಾನಿಟೈಸ್ ಮಾಡ್ತಾರಾ ಅಂತ ಟೆನ್ಷನ್ ಇರುತ್ತೆ. ಹಾಗಾಗಿ ಅದು ಕೂಡ ಕ್ಲಿಯರ್ ಮಾಡಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಲಾಂಗ್ ವಿಡಿಯೋದಿಂದ ಮಾನಿಟೈಸ್ ಆಗಿರೋರಿಗೆ ಯಾವುದೇ ಥರ ಡಿಮಾನಿಟೈಸ್ ಮಾಡಲ್ಲ. ಆದರೆ ಶಾರ್ಟ್ ಟರ್ಮಲ್ಲಿ ಶಾರ್ಟ್ಸ್ ಹಾಕ್ಬಿಟ್ಟು ಮಾನಿಟೈಸ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಮಾತ್ರ 20 ಮಿಲಿಯನ್ ಕ್ವಾಲಿಫೈಡ್ ಶಾರ್ಟ್ಸ್ ವ್ಯೂಸು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅಲ್ಲಿ ತನಕನೂ ಅವರಿಗೆ ಮಾನಿಟೈಸ್ ಆಗಿರುವಂತಹ ಕಂಡೀಷನ್ಸು ಅಪ್ಲೈ ಆಗಲ್ಲ. ಹಾಗಾಗಿ ಲಾಂಗ್ ಟರ್ಮ್ ವಿಡಿಯೋ ಮಾಡಿ ಮಾನಿಟೈಸ್ ಮಾಡ್ಕೊಂಡಿರೋರು ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ನೀವು ಶಾರ್ಟ್ಸ್ ಮಾಡಿದವರು ಮಾತ್ರ ಈ ಒಂದು ಕಂಡೀಷನ್ನ ನೀವು ಫುಲ್ಫಿಲ್ ಮಾಡಲೇಬೇಕಾಗತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ ಶಾಪಿಂಗಿಂದು, ಅದಕ್ಕೆ ಮತ್ತು ಶಾಪಿಂಗ್ ಸ್ಟಿಕ್ಕರ್ಸ್ ಆಗಲಿ ಹಾಗೆ ಮೆಂಬರ್ಶಿಪ್ಪಿಗೂ ಮಾತ್ರ ಈ ಒಂದು ಪಾಯಿಂಟು ಅಪ್ಲೈ ಆಗಲ್ಲ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡೋಣ.